ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಅಂಗವಾಗಿ 5,000 ಜನರಿಗೆ ಅನ್ನದಾನ ಮಾಡಿದ ಸೌಮ್ಯ, ಮಧು ಮತ್ತು ಎಸ್ಬಿಜಿ ಟೀಮ್. ಹೊಸಕೋಟೆಯ ಜನಪ್ರಿಯ ಶಾಸಕರು ಮತ್ತು ಕೆಎನ್ಎಸ್ನ ಅಧ್ಯಕ್ಷರೂ ಆದ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬ ಇಂದು ನಡೆಯಲಿದ್ದು, ಶಾಸಕರಾದ ಶರತ್ ಬಚ್ಚೇಗೌಡರು ತಮ್ಮ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಹುಟ್ಟುಹಬ್ಬವನ್ನು ಆಡಂಬರ ದುಂದುವೆಚ್ಚಗೆ ಕಡಿವಾಣ ಹಾಕಿ ಸಮಾಜಮುಖಿಯಾಗಿ ಸರಳವಾಗಿ ಆಚರಿಸಲು ಕರೆ ನೀಡಿದರು. ಇದು ತುರಾಯಿ ಶಾಲುಗಳನ್ನು ತ್ಯಜಿಸಿ ಅದರ ಬದಲಿಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಲೇಖನ ಸಾಮಗ್ರಿಗಳು, ಶೂ, ಬ್ಯಾಗ್ ಅನ್ನು ನೀಡೋಣ, ಬಡವರಿಗೆ ಕಂಬಳಿಗಳನ್ನು ವಿತರಣೆ ಮಾಡೋಣ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಬೇಕು. ಹಾಗೆ ಆಶ್ರಮಗಳಲ್ಲಿ ಅನ್ನದಾನಗಳನ್ನು ಮಾಡುವ ಮುಖಾಂತರವಾಗಿ ಆಚರಿಸಿ ಎಂದು ಕರೆ ನೀಡಿದರು. ಅಂತೆಯೇ ಬೆಂಡಗನಹಳ್ಳಿ ಕುಟುಂಬದ ಅಪ್ಪಟ ಅಭಿಮಾನಿಯಾದ ಸೌಮ್ಯ, ಮಧು ದಂಪತಿಗಳು ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಎಸ್ಬಿಜಿ ಟೀಮ್ನೊಂದಿಗೆ 5,000 ಮಂದಿಗೆ ಅನ್ನದಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹೊಸಕೋಟೆ ನಗರದ ಕೆಇಬಿದ ಮೇಲ್ಸೇತುವೆಯ ಕೆಳಭಾಗದಲ್ಲಿ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶಾಸಕ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದು, ಶರತ್ ಬಚ್ಚೇಗೌಡರು ಶೀಘ್ರವಾಗಿ ಅವರು ಸಚಿವ ಆಗಲಿ. ಈಗ ಸಂಪುಟ ವಿಸ್ತರಣೆಯಾಗುತ್ತಿದ್ದು ಅದರಲ್ಲಿ ಅವರಿಗೆ ಸಚಿವ ಸ್ಥಾನ ನಿಗದಿ. ಹೊಸಕೋಟೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ನಾಯಕರಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸೌಮ್ಯ, ಮಧು ದಂಪತಿಗಳು ಹಾಗೆಯೇ ಟಿಎಪಿಸಿ ನಿರ್ದೇಶಕರಾದ ಪಾರ್ವತಮ್ಮನವರು ಕೂಡ ಮಾತನಾಡಿ, ಶಾಸಕ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ತಾಲೂಕಿನ ಜನತೆ, ದೇವಾನುದೇವತೆಗಳ ಆಶೀರ್ವಾದ ಅವರಿಗೆ ಲಭಿಸಲಿ, ತಾಲೂಕನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲಿ, ಅಂತೆಯೇ ಅವರು ಶೀಘ್ರವಾಗಿ ಸಚಿವರಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಬರೀ ಅವರು ಯಾವ ರೀತಿಯಾಗಿ ಮಾತನಾಡಿ ಶಾಸಕರಿಗೆ ಶುಭವನ್ನು ತಿಳಿಸಿದ್ದಾರೆ ಎನ್ನುವ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಶರತ್ ಬಚ್ಚೇಗೌಡರ ಅಭಿಮಾನಿಗಳಾದ ರಮಾ ನಾಗೇಶ್ವರು, ಆರ್ತಿ ಅವರು ಸೇರಿದಂತೆ ಹಲವಾರು ಮಹಿಳಾ ಕಾರ್ಯಕರ್ತರು, ಮುಖಂಡರು ಕೂಡ ಉಪಸ್ಥಿತರಿದ್ದರು. ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರತಿ ವರ್ಷ. ಅವರಿಗೆ ದೇವರು ಆಯುಷ್, ಆರೋಗ್ಯ, ಭಾಗ್ಯ ಕೊಟ್ಟು ಮುಂದಿನ ಮಂತ್ರಿಯಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಅಭಿವೃದ್ಧಿಗೆ ಕೈ ಜೋಡಿಸಲಿ ಅಂತ ಅವರಲ್ಲಿ ನಾವು ಬೇಡ್ಕೊಂತೀವಿ. ಆಶೀರ್ವಾದ ಈಗಾಗಲೇ ನಮಗೆ 4 ವರ್ಷದಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಮುಂದೇನು ಇದೇ ತರ ಶಾಸಕರಾಗಿ, ಮಂತ್ರಿಗಳಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಅಭಿವೃದ್ಧಿ ಮಾಡಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊಂತೀವಿ. ಭಗವಂತ ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಬೆಂಡಗನಹಳ್ಳಿ ಕುಟುಂಬದ ಎಲ್ಲರಿಗೂ, ನಮ್ಮ ಬೆಂಡಗನಹಳ್ಳಿ ಕುಟುಂಬದ ಅಣ್ಣರಿಗೂ ಮತ್ತು ನಮ್ಮ ಎಸ್ಪಿಜಿ ಟೀಮ್, ಅದರಲ್ಲೂ ಮುಖ್ಯವಾಗಿ ನಮ್ಮ ಹೊಸಕೋಟೆ ಟೌನ್ ಅಲ್ಲಿ ಬಿ.ವಿ. ಬೈರೇಗೌಡ ಅಣ್ಣನವರು, ತಾಲೂಕಿನಲ್ಲಿ ಶೇಖರಣ್ಣ ಅವರು, ಸತೀಶ್ ಅಣ್ಣ ಅವರು, ಹಾಗೆ ಎಲ್ಲರೂ ಮುಖ್ಯವಾಗಿ ನಮ್ಮ ಪ್ರತಿಭಾ ಶರತ್ ಬಚ್ಚೇಗೌಡ ಅಕ್ಕನವರು ನಮ್ಗೆಲ್ಲ ಸಹಕಾರ ಕೊಟ್ಟು ನಾವು ಹೊಸಕೋಟೆ ತಾಲೂಕಲ್ಲಿ ನಿಷ್ಠೆಯಾಗಿ ನಮ್ಮ ಶರತ್ ಅಣ್ಣನ ಗೆಲ್ಲಿಸಿ ಮುಂದಿನ ಚುನಾವಣೆಯನ್ನು ಅವ್ರನ್ನ ಮಂತ್ರಿಯನ್ನು ಮಾಡ್ಬೇಕಂತ ನಮ್ಗೆ ಆಸೆ. ಈಗ ಈ ಬಾರಿ ನಮ್ಮ ಶಾಸಕರು ಮಂತ್ರಿ ಆಗ್ಬೇಕನ್ನೋ ಆಸೆ ನಮ್ಮೆಲ್ಲರಿಗೂ ಇದೆ. ಭಗವಂತನ ಕೃಪೆ ಅವ್ರ ಮೇಲೆ ಇರ್ಲಿ ಅಂತ ನಾವು ಭಗವಂತನ ಕೇಳ್ಕೊಂತಾ ಇದ್ದೀವಿ. 20 ಗಂಟೆಯಿಂದ 5,000 ಜನಕ್ಕೆ ಭಗವಂತ ನಮ್ಗೆಲ್ಲ, ನಮ್ಮ ಶಾಸಕರಿಗೆ, ಅವರ ಕುಟುಂಬಕ್ಕೆ, ಬೆಂಡಗನಹಳ್ಳಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತಾ ಇದೀವಿ. ಮುಂದೆ ಈಗ ನಮ್ಮ ಶಾಸಕರು ಇನ್ನ 25 ವರ್ಷ ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರಾಗಿರ್ಬೇಕಂತ ನಾವು ಬಯಸ್ತಾ ಇದ್ದೀವಿ. ಇದೇ ತರ ನಮ್ಮ ಹೊಸಕೋಟೆ ಕ್ಷೇತ್ರದ ಎಲ್ಲ ಜನರಿಗೂ ನಮಸ್ಕಾರ ತಿಳಿಸುತ್ತಾ, ಈ ದಿನ ನಮ್ಮ ಶಾಸಕರಾದ ಜನಪ್ರಿಯ, ಅತಿ ಎಲ್ಲ ಪ್ರೀತಿಸುವಂತ ನಾಯಕರಾದಂತಹ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಈ ದಿನ ನಡೆಸುತ್ತಿದ್ದೇವೆ. 5,000 ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಊಟ ಮಾಡಿ ಹೋಗ್ತಾ ಇದ್ದಾರೆ. ಇವರು ನಮ್ಮ ಬೈರೇಗೌಡರು, ಶೇಖರ್ ಗೌಡರು, ಸತೀಶ್ ಗೌಡರು, ಮೊದಲಿಗೆ ಬಚ್ಚೇಗೌಡರು ದೊಡ್ಡವರಾದ ಅವರು ಸಹ ಎಲ್ಲರ ಆಶೀರ್ವಾದದಿಂದ ಈ ದಿನ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷನೂ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಅವರು ದೇವರು ಇನ್ನೂ ಹೆಚ್ಚಿಗೆ ಆರೋಗ್ಯ, ಐಶ್ವರ್ಯ ಕೊಟ್ಟು ಅವರು ಇನ್ನೂ ಹೆಚ್ಚಿಗೆ ಜನರ ಸೇವೆ ಮಾಡೋ ಅವಕಾಶ ಸಿಗಲಿ ಎಂದು ನಾವೆಲ್ಲ ಪ್ರಾರ್ಥಿಸುತ್ತೇವೆ. ನಾವು ಎಸ್ಬಿಜಿ ಟೀಮಿನಿಂದ ಈ ದಿನ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಸೌಮ್ಯ, ಮಧುರವರು ಈ ಕಾರ್ಯಕ್ರಮದ ಮೊದಲಿಗರಾಗಿ ಅವರ ಪ್ರೇರೇಪಣೆ
ನಿಷ್ಠೆಯಿಂದ ನಡೀತಾ ಇದೆ. ಅವರು ಮೊದಲು ನೆಕ್ಸ್ಟ್ ಅವರು ಶಾಸಕರಾಗಲಿ ಮತ್ತು ಮಿನಿಸ್ಟರ್ ಆಗಲಿ ಜನಪ್ರಿಯ ಮಂತ್ರಿ ಆಗಲಿ ಎಂದು ನಾವು ಆಶಿಸುತ್ತೇವೆ, ಆಶೀರ್ವದಿಸುತ್ತೇವೆ. ಅವರ ಧರ್ಮ ಅವರ ನಾಯಕರಾದ ಶರತ್ ಬಚ್ಚೇಗೌಡರ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಹೊಸಕೋಟೆ ತಾಲೂಕಲ್ಲಿ ಮೊದಲನೇದಾಗಿ ನಮ್ಮ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಪ್ರಯುಕ್ತ ಹುಟ್ಟುಹಬ್ಬದ ಪ್ರಯುಕ್ತ 5,000 ಜನ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿದ್ದೇವೆ. ಅವರ ಆಶೀರ್ವಾದ, ದೇವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ. ಮುಂದೆ ಅವರು ನಮಗೆ ಮಿನಿಸ್ಟರ್ ಆಗ್ಬೇಕು ಅಂತ ನಮ್ಮ ಆಸೆ. ಅವರ ಕುಟುಂಬದವರಿಗೆ 100 ವರ್ಷ ಆಯ್ತು ಆರೋಗ್ಯ ಕೊಟ್ಟು ಕಣ್ಣು ದೃಷ್ಟಿ ಬೀಳ್ದಿರ ಕಾಪಾಡಲಿ ಅಂತ ನಮ್ಮ ಆಸೆ. ನಮ್ಮ ತಾಲೂಕಿಗೆ ಈ ತರ ಶಾಸಕರು ಸಿಕ್ಕಿರೋದು ನಮ್ಮ ಪುಣ್ಯ, ನಮ್ಮ ತಾಲೂಕಿನ ಪುಣ್ಯ. ನಮ್ಮ ಮನೆ ಮಗನಾಗಿ, ನಮ್ಮ ತಾಲೂಕ ಮಗನಾಗಿ ನಾವು ಆಶೀರ್ವದಿಸುತ್ತೇವೆ.